ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ರ ಆಚೆ ಸೇಫ್ ಆಗಿ ಹೋದ್ರು ಅಂತ ನನಗೆ ಗೊತ್ತಾಗಬೇಕು. ಆದರೆ ನಿಮ್ಮ ಚಿನ್ನು ಮರಿಗೆ ನಿಮ್ಮಿಂದ ಮುಗ್ತಿದೆ. ಇಲ್ಲ ಅಂದರೆ ಮತ್ತೆ ಹುಟ್ಟಿ ಬಾ ಚಿನ್ನು ಮರಿ ಅಂತ ಬ್ಯಾನರ್ ಹಾಕ್ಬೇಕಾಗುತ್ತೆ. ಇನ್ನು ಕೇಳಿದು ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ನಮ್ಮ ಚಿನ್ನು ಮರಿ ಸೇಫ್ ಆಗಿದ್ದಾರೆ ಮತ್ತು ಐ ನೀಡ್ ಪ್ರೂಫ್ ಆಫ್ ಲೈಫ್. ಗೊತ್ತಾಯ್ತಾ? ಕಾಲ್ ಮಾಡ್ತೀನಿ, ವೆಯ್ಟ್ ಮಾಡ್ತಾರೆ. ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ಘಟನೆನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸಿದ್ರೆ ಸಂಬಂಧಗಳು ಉಳಿಯುತ್ತಾ ಹೇಳಿ? ಒಬ್ಬ ತಂಗಿಯಾಗಿ ಅಣ್ಣನ ಮನೆ ಕರಿತಾ ಇದ್ದೀನಿ. ದಯವಿಟ್ಟು ಈ ತಂಗಿ ಮನೆಗೆ ಬನ್ನಿ ಅಣ್ಣ. ನಿಮ್ಮ ದಾರಿ ಕಾಯ್ತಾ ಇರ್ತೀನಿ. ನನಗೆ ಇಷ್ಟು ಬೇಜಾರಾಗ್ತಾ ಇದೆ ಅಂದರೆ ಲಕ್ಷ್ಮಿಗೆ ಇನ್ನೆಷ್ಟು ಬೇಜಾರಾಗಿರಬೇಡ. ನನ್ನ ಮದುವೆ ಆದಾಗಿಂದ ತವ್ರ ಮನೆ ಇದೆ ಅನ್ನೋದನ್ನೇ ಮರೆತು ಬದುಕ್ತಾ ಇದ್ದಾಳೆ. ನನ್ನ ಮೇಲಿನ ಪ್ರೀತಿಗೋಸ್ಕರ, ಅಣ್ಣನ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇಷ್ಟು ಒದ್ದಾಡ್ತಾ ಇದ್ದಾಳೆ. ಒಂದು ದಿನ ತವ್ರ ಮನೆ ಬಗ್ಗೆ ಮಾತಾಡಿಲ್ಲ. ಎಲ್ಲ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡೇ ಕೊರಗ್ತಾ ಇದ್ದಾಳೆ. ಅವಳಿಗೋಗಿ ಒಂದು ಸ್ವಲ್ಪ ಸಮಾಧಾನ ಮಾಡಬೇಕು. ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದ್ಯಾ? ಏನು ಯೋಚನೆ ಇಲ್ಲ ರೀ. ಯೋಚನೆ ಮಾಡುವಂಥದ್ದೇನಿದೆ? ಇಷ್ಟು ವರ್ಷ ನಿನ್ನ ಜೊತೆ ಬಾಳ್ವೆ ಮಾಡಿದ್ದೀನಿ. ನಿನಗೆ ಯಾವಾಗ ಖುಷಿ ಆಗುತ್ತೆ, ಯಾವಾಗ ದುಃಖ ಆಗುತ್ತೆ ಅಂತ ನನಗೆ ಅರ್ಥ ಆಗಲ್ವಾ? ನನ್ನ ಸಮಾಧಾನಕ್ಕೆ ಮಾತು ಹೇಳ್ತಾ ಇದೆಯಾ? ಈ ಮನೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ, ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ಆದರೆ ಹೀಗೆ ನಾವು ಸೋತೋಗೋ ದಿವಸ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಲಕ್ಷ್ಮಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಬದುಕಿರೋವರೆಗೂ ನಿಮ್ಮನ್ನ ಸೋಲೋದಿಕ್ಕೆ ಬಿಡೋದಿಲ್ಲ. ನೀವು ನಮ್ಮ ತವ್ರ ಮನೆಯವ್ರಿಗೆ ಮಾತು ಕೊಟ್ಟ ಹಾಗೇನೆ ಇಲ್ಲಿವರೆಗೂ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ನಿಮ್ಮಷ್ಟು ಪ್ರೀತಿ ಮಾಡೋ ಗಂಡನ ಪಡೆಯೋದಿಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಗೊತ್ತಾ? ಬಿಡಿ, ನಮ್ಮ ಅತ್ತಿಗೆಗೆ ಫೋನ್ ಮಾಡಿ ಇಲ್ಲಿ ಪರಿಸ್ಥಿತಿನ ಹೇಳ್ಬಿಡ್ತೀನಿ. ಬೇಡ ಲಕ್ಷ್ಮಿ, ನೀನೇನು ಫೋನ್ ಮಾಡಿ ಹೇಳ್ಬೇಡ. ಏನೋ ಒಂದು ವಿಷಯಗಳಿಗೆ ನಮಗೂ ವಯಸ್ಸಿತ್ತು. ನಾನು ಏನೋ ಒಂದು ಮಾತಂತ ಆಡಿದೆ. ಆ ಸಂದರ್ಭ ಹಂಗೆ ಬಂತು. ನೀನು ನಿಮ್ಮ ಅಣ್ಣನಿಗೆ ಒಂದು ಸವಾಲು ಹಾಕಿ ಬಂದ್ಬಿಟ್ಟೆ. ಮುಕ್ಕಾಲು ಜೀವನ ಕಳೆದೋಯ್ತಲ್ಲ ಲಕ್ಷ್ಮಿ. ಮುಕ್ಕಾಲು ಜೀವನ ಏನು ಸಾಧಿಸಿದ್ವಿ? ಹಾಗೆ ದ್ವೇಷ, ನಮ್ಮದೇನೋ ಹಠಮಾರಿತನಕ್ಕೆ ನಿಮ್ಮತ್ತಿಗೆ ಮನಸ್ಸಿಗೆ ನೋವು ಮಾಡೋದು ಬೇಡ. ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ನಾವು ಅಂದ್ಕೊಂಡ ಹಾಗೆ ಇನ್ನೂ ಮನೆ ಕಟ್ಟಕ್ಕಾಗಿಲ್ಲ. ಈ ನಮ್ಮ ಪರಿಸ್ಥಿತಿನ ನೋಡಿ ನಿಮ್ಮ ಅಣ್ಣ ನಮ್ಮನ್ನು ಆಡ್ಕೊಂಡಿರ್ಬೋದು. ಆದರೆ ನಿಮ್ಮತ್ತಿಗೆ ಇಲ್ಲಿ ತನಕ ನಮ್ಮ ಜೊತೆ ಒಂದು ದಿನ ಕೆಟ್ಟದಾಗ ನಡ್ಕೊಂಡಿಲ್ಲ. ಎಲ್ಲ ಕಷ್ಟದಲ್ಲೂ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ ಕಷ್ಟಕ್ಕೆ ಬರಲಿಲ್ಲ. ಅಂಥವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನಮ್ಗೇನು ಅಧಿಕಾರ ಇದೆ? ಅದಕ್ಕೆ ನಾಳೆ ನಾವಿಬ್ರು ನಿಂತವ್ರ ಮನೆಗೆ ಹೋಗಿ ನಿಮ್ಮ ಅತ್ತಿಗೆನ ಮಾತಾಡ್ಸ್ಕೊಂಡು ಬರೋಣ.